ಬನ್ನಿ ಈಗ ಎಕ್ಸಾಂಪಲ್ 3 ಅನ್ನು ಮಾಡೋಣ. ಎಕ್ಸಾಂಪಲ್ 3 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಪ್ರಶ್ನೆ ಏನಿದೆ, ದ ಡಿಸ್ಟ್ರಿಬ್ಯೂಷನ್ ಬಿಲೋ ಶೋಸ್ ದ ನಂಬರ್ ಆಫ್ ವಿಕೆಟ್ಸ್ ಟೇಕನ್ ಬೈ ಬೌಲರ್ಸ್ ಇನ್ ಒನ್ ಡೇ ಕ್ರಿಕೆಟ್. ಓಕೆ, ಒನ್ ಡೇ ಕ್ರಿಕೆಟ್ ಅಲ್ಲಿ ನಂಬರ್ ಆಫ್ ವಿಕೆಟ್ಸ್ ಟೇಕನ್ ಬೈ ಬೌಲರ್ಸ್ ಕೊಟ್ಟಿದ್ದಾರೆ ಮ್ಯಾಚಸ್. ಓಕೆ, ಫೈಂಡ್ ದ ಮೀನ್ ನಂಬರ್ ಆಫ್ ವಿಕೆಟ್ಸ್ ಬೈ ಚೂಸಿಂಗ್ ಎ ಸುಟೇಬಲ್ ಮೆಥಡ್. ಓಕೆ, ನೀವು ಒಂದು ಸುಟೇಬಲ್ ಮೆಥಡನ್ನು ಚೂಸ್ ಮಾಡ್ಕೊಳ್ಳಿ. ವಾಟ್ ಡಸ್ ದ ಮೀನ್ ಸಿಗ್ನಿಫೈ. ಓಕೆ, ಇಲ್ಲಿ ಮೀನ್ ಏನನ್ನು ಸಿಗ್ನಿಫೈ ಮಾಡುತ್ತೆ ಅಂತ ಕೇಳಿದ್ದಾರೆ. ಸರಿ, ಓಕೆ, ಎಷ್ಟನ್ನು ಮಾಡೋಣ. ಸರಿ, ಪ್ರಶ್ನೆಯನ್ನು ಮಾಡೋಣಂತೆ. ಇಲ್ಲೇನು ಕೊಟ್ಟಿದ್ದಾರೆ, ನಂಬರ್ ಆಫ್ ವಿಕೆಟ್ಸ್ ಕೊಟ್ಟಿದ್ದಾರೆ. 20ಇಂದ 60ವರೆಗೆ ಎಷ್ಟು ಜನ ವಿಕೆಟ್ಸು ಅಂದರೆ ಎಷ್ಟು ಜನ ಬೌಲರ್ಸ್ ಇಷ್ಟು ವಿಕೆಟನ್ನು ತೊಗೊಂಡಿದ್ದಾರೆ. ನೆಕ್ಸ್ಟು 60ಇಂದ 100ವರೆಗೆ ಎಷ್ಟು ಜನ ಬೌಲರ್ಸ್ ತೊಗೊಂಡಿದ್ದಾರೆ. 100ಇಂದ 150ವರೆಗೆ ಎಷ್ಟು ಜನ ಬೌಲರ್ಸ್ ತೊಗೊಂಡಿದ್ದಾರೆ. ಇದೊಂದು ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ಇದೆ. ಓಕೆ, ಈ ಡೇಟಾವನ್ನು ಪ್ರೊಸೆಸ್ ಮಾಡಿ ಇದರಲ್ಲಿ ಮೀನನ್ನು ಕಂಡುಹಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೀನನ್ನು ಕಂಡುಹಿಡಿಯೋಣ. ಅಲ್ಲಿಂದ ಇಲ್ಲಿಗೆ ನಾನು ಎಲ್ಲ ಡಾಟಾವನ್ನು ಕಾಪಿ ಮಾಡಿ ಇಟ್ಟಿದ್ದೀನಿ. ಓಕೆ, ಇಲ್ಲಿ ನೋಡಿದಾಗ ಇದು ನಮ್ಗೆ ಏನಾಗುತ್ತೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು ನಮಗೆ ಕ್ಲಾಸ್ ಇಂಟರ್ವಲ್, ಇದು ನಮಗೆ FI. ಓಕೆ, ಇದೇ ನಮಗೆ ಕೊಟ್ಟಿರ್ತಕ್ಕಂಥ ಫ್ರೀಕ್ವೆನ್ಸಿ FI ಬಂತು. ಈಗ ಏನು ಕಂಡುಹಿಡಿಬೇಕು, XIಯನ್ನು ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು, XIಯನ್ನು ಕಂಡುಹಿಡಿಬೇಕು. XIನ ಏನು ಮಾಡ್ತೀವಿ, ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡ್ ಬೈ 10 ಮಾಡ್ತೀವಿ. ಏನು ಮಾಡ್ತೀವಿ, 2 ಮಾಡ್ತೀವಿ. ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡ್ ಬೈ 2 ಮಾಡ್ತೀವಿ. ಸೊ ಅಪ್ಪರ್ ಲಿಮಿಟ್ ಎಷ್ಟು, 60 + 20. 60 + 20 ಡಿವೈಡ್ ಬೈ 2 ಎಷ್ಟಾಗುತ್ತೆ, ಇದು 80 ಡಿವೈಡ್ ಬೈ 2 ಅಂದರೆ 40 ಆಗುತ್ತೆ. ಓಕೆ, ಇಲ್ಲೇನು ಬಂತಿದ್ದು ವ್ಯಾಲ್ಯೂ 40 ಬಂತು. ಓಕೆ, ವ್ಯಾಲ್ಯೂ ಏನು 40. ನೆಕ್ಸ್ಟು ಈ ವ್ಯಾಲ್ಯೂ ಇಲ್ಲಿ ಕೂಡ ಎಷ್ಟಿದೆ, 60ಇಂದ 100. ಓಕೆ, 160 ಅಂದರೆ 80 ಆಗುತ್ತೆ. ನೆಕ್ಸ್ಟು 250. ಓಕೆ, ಇದೆಷ್ಟಾಗುತ್ತೆ, 250 ಆಗುತ್ತೆ. 250 ಡಿವೈಡ್ ಬೈ 2. 250 ಡಿವೈಡ್ ಬೈ 2 ಅಂದರೆ 125. 125. ನೆಕ್ಸ್ಟು ಇದು ಇವೆರಡನ್ನ ಸಮ್ ಮಾಡಿದ್ರೆ 400. ಸೊ 200 ಬರುತ್ತೆ. ನೆಕ್ಸ್ಟು ಇಲ್ಲಿ 300 ಬರುತ್ತೆ. ನೆಕ್ಸ್ಟ್ ಇದು 400 ಬರುತ್ತೆ. ಓಕೆ, ಈ ರೀತಿ ನಾವೇನು ಮಾಡಿದ್ವಿ, ಇಲ್ಲಿ XIಯನ್ನು ಕಂಡುಹಿಡ್ಕೊಂಡ್ವಿ. ಈಗ XI ಆದ ನಂತರ ನೆಕ್ಸ್ಟ್ ಏನು ಮಾಡಬೇಕು, XI ಆದ ನಂತರ ನೋಡಿ, FI ಮತ್ತು XI ವ್ಯಾಲ್ಯೂ ಏನಿವೆ ದೊಡ್ಡದಾಗಿವೆ. FI ಮತ್ತು XI ವ್ಯಾಲ್ಯೂ ಏನಿವೆ ದೊಡ್ಡದಿದೆ. ಸೊ ನಾವು ಏನು ಮಾಡಬೇಕೀಗ, ನೆಕ್ಸ್ಟ್ ಡೈರೆಕ್ಟ್ ಮೆಥಡ್ಗೆ ಹೋಗ್ಬಾರ್ದು. ಓಕೆ, ಡೈರೆಕ್ಟ್ ಮೆಥಡ್ಗೆ ಹೋಗ್ಬಾರ್ದು. ಯಾಕಂದರೆ FI ಮತ್ತು XI ಏನಿವೆ ದೊಡ್ಡದಿವೆ. ಸೊ ಏನು ಮಾಡ್ತೀವಿ, DIಗೆ ಹೋಗ್ತೀವಿ. ಏನು ಮಾಡ್ತೀವಿ, DIಯನ್ನು ಮಾಡೋಣ. ಸೊ ಈಗ DIಯನ್ನು ಕಂಡುಹಿಡಿಯೋಣ. ಇಲ್ಲಿ ನೋಡಿ, DI ಅಂದರೆ x ಮೈನಸ್ a. ಓಕೆ, DI ಅಂದರೆ x ಮೈನಸ್ a. ಓಕೆ, XI ಮೈನಸ್ a ಬರುತ್ತೆ DIಗೆ. ಸರಿ, ಈಗ XI ಏನಿದೆ ಇಲ್ಲಿ 40 ಮೈನಸ್ a. ಈಗ ಅಸ್ಯೂಮ್ಡ್ ಮೀನ್ ಏನು ತೊಗೊಳ್ಳೋಣ, ಇಲ್ಲಿ R ವ್ಯಾಲ್ಯೂ ಈಕ್ವಲ್ ಆಗಿ, ಸೊ ಒಂದು ವ್ಯಾಲ್ಯೂ ಕೆಳಗಿನ ತೊಗೊಳ್ತೀನಿ, ಈ ವ್ಯಾಲ್ಯೂ ತೊಗೊಳ್ಳೋಣ. ಓಕೆ, ಇದನ್ನು ನಾನು ಏನಂತ ತೊಗೊಂಡಿದ್ದೀನಿ, ನನ್ನ ಅಸ್ಯೂಮ್ಡ್ ಮೀನ್ 200 ಅಂತ ತೊಗೊಂಡೆ. ಓಕೆ, ಮಿಡಲ್ ಇರ್ತಕ್ಕಂಥ ವ್ಯಾಲ್ಯೂ. ನೀವು ಬೇಕಿದ್ರೆ 40 ತೊಗೊಂಡು ಕೂಡ ಸಾಲ್ವ್ ಮಾಡಿ, ತಪ್ಪೇನಾಗಲ್ಲ, ಆನ್ಸರ್ಸ್ ಕರೆಕ್ಟ್ ಬರುತ್ತೆ. ಈಗ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಇಲ್ಲಿ 200 ಕಳೆದ್ರೆ 160 ಮೈನಸ್ ಅಲ್ಲಿ ಬರುತ್ತೆ. ಇಲ್ಲಿ ಮೈನಸ್ 120. ನೆಕ್ಸ್ಟು ಮೈನಸ್ ಇಲ್ಲಿ 75. ಇಲ್ಲಿ 0ನೇ ಇರುತ್ತೆ. ಇಲ್ಲಿ 100. ಇಲ್ಲಿ 200. ಓಕೆ, ಈಗ DI ವ್ಯಾಲ್ಯೂ ಕೂಡ ಏನಿವೆ ದೊಡ್ಡದಾಗಿವೆ, ಹೌದಲ್ವಾ. DI ವ್ಯಾಲ್ಯೂ ಕೂಡ ಏನು ಬಂತು, ದೊಡ್ಡ ವ್ಯಾಲ್ಯೂ ಬಂತು. ಈಗ ನೆಕ್ಸ್ಟ್ ಮತ್ತೆ UI ಮೆಥಡ್ಗೆ ಹೋಗೋಣವಾ ಬೇಡವಾ. ಓಕೆ, UI ಮೆಥಡ್ಗೆ ಹೋಗ್ಬೋದು, ಬಟ್ ಹೋಗ್ಬೇಕಾದ್ರೆ ಒಂದು ಪ್ರಿಕಾಷನ್. ಓಕೆ, ಏನು ಪ್ರಿಕಾಷನ್ ಅಂದರೆ, ಇಲ್ಲಿರ್ತಕ್ಕಂಥ ಸೈಜ್ ಏನಿದೆ ಅಲ್ವಾ, ಹೆಚ್ ವ್ಯಾಲ್ಯೂ ನೋಡಿ. ಇಲ್ಲಿರ್ತಕ್ಕಂಥ ವ್ಯಾಲ್ಯೂ ಏನಿದೆ, ವ್ಯಾಲ್ಯೂ. ಓಕೆ, ಇಲ್ಲೇನಿದೆ 40 ಇದೆ ಕ್ಲಾಸ್ ಸೈಜು, ಇಲ್ಲಿ 40 ಇದೆ. ಇಲ್ಲೇನಿದೆ ಕ್ಲಾಸ್ ಸೈಜು 50. ಇಲ್ಲಿ ಕ್ಲಾಸ್ ಸೈಜ್ ಏನಿದೆ 100 ಇದೆ. ಇಲ್ಲಿ ಮತ್ತೆ 100 ಬಂತು, ಇಲ್ಲಿ ಮತ್ತೆ 100 ಬಂತು. ನೋಡಿ, ಕ್ಲಾಸ್ ಸೈಜ್ ಏನಾಗ್ತಾ ಇದೆ, ಡಿಫರ್ ಆಗ್ತಾ ಇದೆ. ಓಕೆ, ಕ್ಲಾಸ್ ಸೈಜ್ ಏನು ಮಾಡಿದೆ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿದಾಗ ಕ್ಲಾಸ್ ಸೈಜ್ ಬರುತ್ತೆ. ಈಗ ಅದೇ ಕ್ಲಾಸ್ ಸೈಜನ್ನು ಇಲ್ಲಿ ಕಂಡಿಡಿದೆ. ಕ್ಲಾಸ್ ಸೈಜ್ ಏನಾಗ್ತಾ ಇದೆ, ವೇರಿ ಆಗ್ತಾ ಇದೆ. ಸೊ ಕ್ಲಾಸ್ ಸೈಜ್ ವೇರಿ ಆದಾಗ ನಾನು ಡೈರೆಕ್ಟಾಗಿ ಈ ಮೆಥಡಿಂದ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಓಕೆ,
ಪ್ರಾಬ್ಲಮ್ ಆಗುತ್ತೆ. ನೀವು ಮಾಡ್ಬೋದು, ಬಟ್ ಈ ರೀತಿ ಇಲ್ಲಿ ಮಾಡಿದ ಸಾಲ್ವ್ ಇದೆ, ನೆಕ್ಸ್ಟ್ ತೋರಿಸ್ತೀನಿ ನಾನು ನೆಕ್ಸ್ಟ್ ಸ್ಲೈಡಲ್ಲಿ. ಬಟ್ ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ ಕ್ಯಾಲ್ಕುಲೇಷನ್ ದೊಡ್ಡದಾದ್ರೂ ಪರವಾಗಿಲ್ಲ, ಓಕೆ, ಕ್ಯಾಲ್ಕುಲೇಷನ್ ದೊಡ್ಡದಾದ್ರೂ ಪರವಾಗಿಲ್ಲ, ನೀವು ಡಿ ಐ ಮೆಥಡಿಂದನೇ ಹೋಗಿ ಅಂತ ಹೇಳ್ತೀನಿ ನಾನು. ಓಕೆ, ಡಿ ಐ ಮೆಥಡಿಂದನೇ ಹೋಗಿ. ಇಲ್ಲಿ 100 ಇತ್ತು, ಸರಿ. ಈಗ ಡಿ ಐ ಮೆಥಡನ್ನೇ ಫಾಲೋ ಮಾಡೋಣ. ಹಿಂಗೆ ಎಫ್ ಐ ಡಿ ಐನ ಕಂಡಿದ್ದೀನಿ. ಎಫ್ ಐ ಇಂಟು ಡಿ ಐ. ಓಕೆ, ಇವೆರಡನ್ನು ಇಂಟು ಮಾಡಿ ನೋಡಿ. ಇಲ್ಲಿ ಸ್ವಲ್ಪ ಥಿಂಕ್ ಮಾಡಿದ್ರೆ ಇಲ್ಲಿ ಎಫ್ ಐ ಇಂಟು ಎಕ್ಸ್ ಐ ಮಾಡಿದ್ರೆ ಇನ್ನೂ ಈಸಿಯಾಗಿ ಅನಿಸ್ತಾ ಇದೆ. ಎಫ್ ಐ ಇಂಟು ಡಿ ಐ ಮಾಡೋದಕ್ಕಿಂತ ಎಫ್ ಐ ಇಂಟು ಎಕ್ಸ್ ಐ ಮಾಡಿದ್ರೆ ಈಸಿಯಾಗಿ ಅನಿಸ್ತಾ ಇದೆ. ಸೊ ಯಾವುದನ್ನು ಫಾಲೋ ಮಾಡೋಣ? ಎರಡು ಮಾಡೋಣ. ಓಕೆ, ಇರಲಿ, ಎಫ್ ಐವರೆಗೆ ಬಂದೀವಿ. ಎಫ್ ಐ ಡಿ ಐ ಮಾಡೋಣ. ಇಲ್ಲಿ ಎಫ್ ಐ ಇಂಟು ಡಿ ಐ 16 ಇಂಟು 7 0, 7 35 7 42, ಕೈಲಿ ಬಂತು 4, 3 11. ಓಕೆ, ಮೈನಸ್ 1120 ಬರುತ್ತಾ? ಮೈನಸ್ 1120 ಬಂತು. 7 7 42, ಕೈಲಿ ಬಂತು 4, 7 + 4 11. ಓಕೆ, 5 1 12 ಇಲ್ಲಿ 60, 600 ಬರುತ್ತೆ. 10 12 ಇಲ್ಲಿ 60, 16 ಇಂಟು 75. 16 ಇಂಟು 75 ಏನಾಗುತ್ತೆ? ಇದಕ್ಕೆ ಕ್ಯಾಲ್ಕುಲೇಟರ್ ಓಪನ್ ಮಾಡಲೇಬೇಕು. 16 ಇಂಟು 75 ಏನಾಗುತ್ತೆ? 1200 ಮೈನಸ್ 1200 ಆಯಿತು. ನೆಕ್ಸ್ಟ್ ಇಲ್ಲೇನು ಬರುತ್ತೆ? ಝೀರೋನೇ ಬರುತ್ತೆ. ಇಲ್ಲಿ 200, ಇಲ್ಲಿ 600. ಓಕೆ, ಈಗ ಸಿಗ್ಮಾ ಎಫ್ ಐ ಯು ಐ ಏನು ಬಂತು ನೋಡಿ. ಎಫ್ ಐ ಡಿ ಐ ಅಲ್ವಾ ಇಲ್ಲಿ ಮಾಡಿರ್ತಕ್ಕಂಥದ್ದು? ಡಿ ಐ ಎಫ್ ಐ ಡಿ ಐ ಏನು ಬಂತು ನೋಡಿ. ಇಲ್ಲಿ 800 ಆಯಿತಾ? 800 ಮೈನಸ್ ಆಯಿತು. ಸೊ 2120, 2120 ಮೈನಸಲ್ಲಿ ಬರುತ್ತೆ. 600 ಕ್ಯಾನ್ಸಲ್ ಆಯಿತು. ಇಲ್ಲಿ 200 ಕ್ಯಾನ್ಸಲ್ ಆದರೆ 2120 ಬಂತು. ಓಕೆ, ಕರೆಕ್ಟ್. 2120 ಏನು ಬಂತು ನನಗೆ? ಸಿಗ್ಮಾ ಎಫ್ ಐ ಡಿ ಐ ಬಂತು. ಸರಿನಾ? ಇಲ್ಲಿವರೆಗೂ ಆಯಿತು. ಈಗ ನೆಕ್ಸ್ಟು ಇದೇ ಕ್ಯಾಲ್ಕುಲೇಷನ್ನ ಮುಂದುವರಿಸೋಣ. ಸೊ ನನಗೆ ಎಕ್ಸ್ ಬಾರ್ ಬೇಕು. ಎಕ್ಸ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಇರುತ್ತೆ. ಸೊ ಇಲ್ಲಿ ಎ ಎಷ್ಟು? 200 ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಏನಿದೆ? ಮೈನಸ್ ಇದೆ. ಸೊ ಮೈನಸ್ 2120 ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಓಕೆ, ಇಲ್ಲಿ ಸಿಗ್ಮಾ ಎಫ್ ಐ ವ್ಯಾಲ್ಯೂವನ್ನು ಕಂಡುಕೊಳ್ಳೋಣ. ಸಿಗ್ಮಾ ಎಫ್ ಐ ವ್ಯಾಲ್ಯೂ ಏನು ಬರುತ್ತೆ? 7 5 ಎಷ್ಟಾಯಿತು? 12 12 24 24 40 45 ಆಗುತ್ತೆ. ಓಕೆ, 45 ಆಯಿತಾ? ಇನ್ನೊಂದು ಸಲ ಕ್ರಾಸ್ ವೆರಿಫೈ ಮಾಡೋಣ. 10 17 12 32 33. ಓಕೆ, 45. ಓಕೆ, ಕರೆಕ್ಟ್ ಇದೆ. ವ್ಯಾಲ್ಯೂ ಏನಾಗುತ್ತೆ? 45 ಆಗುತ್ತೆ. ಇದರ ಸಮ್ಮು ಇಲ್ಲಿರ್ತಕ್ಕಂಥ ಎಫ್ ಐ ಸಮ್ ಏನಾಗುತ್ತೆ? 45 ಆಗುತ್ತೆ. ಡಿವೈಡ್ ಬೈ 45 ಮಾಡಿದೆ. ಈಗ 200 ಮೈನಸ್, ಈಗ 5ರಿಂದ ಇದನ್ನು ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ? ಓಕೆ, ಕ್ಯಾಲ್ಕುಲೇಟ್ರಲ್ಲಿ ಮಾಡಿಬಿಡ್ತೀನಿ ನಾನು, ಬಟ್ ನೀವು ಡಿವೈಡ್ ಮಾಡಬೇಕು. ಓಕೆ, ನಾನು ಇಲ್ಲಿ ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಸ್ವಲ್ಪ ಸ್ಕಿಪ್ ಮಾಡ್ತಾ ಇದ್ದೀನಿ. 2120 ಡಿವೈಡ್ ಬೈ 45 ವ್ಯಾಲ್ಯೂ ಏನಾಗುತ್ತೆ? 47.11. ಓಕೆ, 47.11 ಆಗುತ್ತೆ. ಇದನ್ನು ಮೈನಸ್ 200 ಮಾಡಿದ್ರೆ 152.8 ಬರುತ್ತೆ. 152.8. ಓಕೆ, 152.8 ಸಮಥಿಂಗ್ ವ್ಯಾಲ್ಯೂ ಬರುತ್ತೆ. ಸರಿ, ಇಷ್ಟು ಗೊತ್ತಾಯ್ತಾ ಇದು ಯಾವ ರೀತಿ ಅಂತ? ಯಾವ ರೀತಿ ಯು ಐಯನ್ನು ಯೂಸ್ ಮಾಡ್ಕೊಂಡು ಮಾಡಿದ್ವಿ, ಸಾರಿ ಡಿ ಐಯನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಮಾಡಿದ್ವಿ. ಈಗ ಇಲ್ಲಿ ಬಂದಿರತಕ್ಕಂಥ ಮೀನ್ ಏನು ಹೇಳುತ್ತೆ? ಇಲ್ಲಿ ಮೀನ್ ಏನು ಹೇಳುತ್ತೆ ಅಂದರೆ ಎವರೇಜ್ ಆಗಿ ಒಬ್ಬ ಬೌಲರು, ಓಕೆ, ಇಲ್ಲಿ ಬಂದಿರತಕ್ಕಂಥ ಮೀನ್ ಇದೆ ಅಲ್ವಾ 152.89. ಓಕೆ, ಆನ್ ಆನ್ ಎವರೇಜ್ ಎವ್ರಿ ಬೌಲರ್ ವಿಲ್ ಟೇಕ್ 152 ವಿಕೆಟ್ಸ್ ಇನ್ ಅ ಮ್ಯಾಚ್. ಓಕೆ, ಅಂದರೆ ಒಂದು ಟೂರ್ನಮೆಂಟಲ್ಲಿ 152 ವಿಕೆಟನ್ನು ತಗೊಳ್ತಾರೆ ಅಂತ ಹೇಳಿದ್ದಾರೆ. ಸರಿ, ಇದೇನಾಯಿತು? ಮೀನ್ನ ಸಿಗ್ನಿಫಿಕೆನ್ಸ್ ಆಯಿತು. ಈಗ ನೋಡಿ, ಇದ್ರ ಮುಂದೆನೇ ಸ್ವಲ್ಪ ಯು ಐ ಅನ್ನು ಮಾಡಿದರೆ ಏನು ಬರ್ತಿತ್ತು? ಇಲ್ಲಿ ಯು ಐಯಲ್ಲಿ ನಾವು ಇಲ್ಲಿವರೆಗೆ ಸಾಲ್ವ್ ಮಾಡಿದ್ವಿ, ಹೌದಾ? ಇಲ್ಲಿವರೆಗೆ ಏನು ಮಾಡಿದ್ವಿ? ನಾವು ಸಾಲ್ವ್ ಮಾಡಿದ್ವಿ. ಯು ಐ ಅಲ್ಲಿ ಏನು ಮಾಡಿದರೆ, ಇಲ್ಲಿರ್ತಕ್ಕಂಥ ಕ್ಲಾಸ್ ಇಂಟರ್ವಲ್ಲಿಂದ, ಓಕೆ, ಕ್ಲಾಸ್ ಸೈಜಿಂದ
ಏನು ಮಾಡಿದ್ರು, ಡಿವೈಡ್ ಮಾಡಿದರು. ಇಲ್ಲಿ ಕ್ಲಾಸ್ ಸೈಜ್ ಎಷ್ಟಿದೆ, ಡಿವೈಡ್ ಬೈ 40 ಮಾಡಿದರು. ಇಲ್ಲಿ ಕ್ಲಾಸ್ ಸೈಜ್ ಎಷ್ಟಿದೆ, ಡಿವೈಡ್ ಬೈ 40. ಇಲ್ಲಿ ಡಿವೈಡ್ ಬೈ ಎಷ್ಟಿದೆ, 100 ಇದೆ ಅಲ್ವಾ, 100 ಅಲ್ಲ 50 ಇದೆ, ಸಾರಿ. ಏನು ಬರುತ್ತೆ ಇಲ್ಲಿ, ಕ್ಲಾಸ್ ಸೈಜ್ 50 ಇದೆ, ಆ 50ಇಂದ ಡಿವೈಡ್ ಮಾಡಿದರು. ನೆಕ್ಸ್ಟು ಇಲ್ಲಿ DI/20. ಓಕೆ, ಇಲ್ಲಿ ಒಂದು ಕೆಲಸ ಮಾಡಿದ್ದಾರೆ. ಓಕೆ, ನೀವು ಆ ರೀತಿ ಆದರೂ ಮಾಡ್ಬೋದಾಗಿತ್ತು. ಇಲ್ಲೇನು ಮಾಡಿದರೆ, ಇಲ್ಲಿ H ವ್ಯಾಲ್ಯೂವನ್ನು 20 ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. H ವ್ಯಾಲ್ಯೂವನ್ನು ಏನು ಮಾಡಿದ್ದಾರೆ, 20 ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು H ವ್ಯಾಲ್ಯೂ ಏನಾದರೂ ತೊಗೋಬೋದು. ಓಕೆ, H ವ್ಯಾಲ್ಯೂ ಏನಾದರೂ ತೊಗೊಂಡು ನೀವು ಡಿವೈಡ್ ಮಾಡೋದು. ಬಟ್ ಏನಿರ್ಬೇಕಂದ್ರೆ ಅದು ಇದರೆಲ್ಲದರಲ್ಲಿ ಏನಿರಬೇಕು, ಸಿಮಿಲರ್ ಆಗಿರಬೇಕು. ಎಲ್ಲದರಲ್ಲಿ ಏನಿರಬೇಕು, ಸಿಮಿಲರ್ ಆಗಿರಬೇಕು. ಸೊ ನಾನು ಏನು ಮಾಡಿದೆ, ಇಲ್ಲಿ ಡೈರೆಕ್ಟಾಗಿ DI ತೊಗೊಂಡು ಮಾಡಿದೆ. ಇಲ್ಲಿ H ವ್ಯಾಲ್ಯೂನ 20 ಅಂತ ಕನ್ಸಿಡರ್ ಮಾಡಿದ್ದಾರೆ. ನೀವು 20 ಅಂತ ಕನ್ಸಿಡರ್ ಮಾಡ್ಕೊಂಡು ಮಾಡ್ಬೋದು, ಅಥವಾ 10 ಅಂತ ಕನ್ಸಿಡರ್ ಮಾಡ್ಕೊಂಡು ಮಾಡಿದ್ರು ಸೇಮ್ ಆನ್ಸರೇ ಬರುತ್ತೆ. ಸರಿ, ಬಟ್ ನಾನು ಯಾವಾಗಲೂ ಏನು ಪ್ರಿಫರ್ ಮಾಡ್ತೇನೆ ಅಂದರೆ, ಇಲ್ಲಿರ್ತಕ್ಕಂಥ ಕ್ಲಾಸ್ ಇಂಟರ್ವಲ್ನ ತೊಗೊಳ್ಳೋಕ್ಕೆ ಪ್ರಿಫರ್ ಮಾಡಿ. ಸರಿನಾ, ಗೊತ್ತಾಯ್ತಾ? ಇಲ್ಲಿರ್ತಕ್ಕಂಥ ಕ್ಲಾಸ್ ಇಂಟರ್ವಲ್ ತೊಗೊಳ್ಳೋಕ್ಕೆ ಪ್ರಿಫರ್ ಮಾಡಿ. ಬಟ್ ಒಂದು ವೇಳೆ ಇಲ್ಲಿರ್ತಕ್ಕಂಥ ಕ್ಲಾಸ್ ಇಂಟರ್ವಲ್ ಡಿಫ್ರೆನ್ಸ್ ಇದ್ದಾಗ H ವ್ಯಾಲ್ಯೂ ಏನಿದೆ ಅಲ್ವಾ, ಇವುದ್ರಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ತೊಗೊಳ್ಳಿ. ಆದಷ್ಟು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ತೊಗೊಳ್ಳಿ, ಅಥವಾ H ವ್ಯಾಲ್ಯೂ ಯಾವುದಾದ್ರೂ ಒಂದು ಡಿವೈಡ್ ಮಾಡಿರ್ತಕ್ಕಂಥ ವ್ಯಾಲ್ಯೂವನ್ನು ತೊಗೊಳ್ಳಿ. ಇಲ್ಲಿ 20 ತೊಗೊಂಡು ಮಾಡಿ. ಸರಿ, 20 ತೊಗೊಂಡಿದ್ದಾರೆ. ಸೊ 20 ತೊಗೊಂಡ್ರೆ ಬರುತ್ತೆ, ಡಿವೈಡ್ ಬೈ ಎಲ್ಲಸ್ಗೂ 20 ಮಾಡಿಬಿಟ್ಟು, ಡಿವೈಡ್ ಬೈ 20 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 ಮಾಡಿದಾಗ ಈ ರೀತಿ ಬಂತು. ಓಕೆ, ಈ ರೀತಿ ವ್ಯಾಲ್ಯೂಗಳು ಬಂದವು. ಈ ಬಂದಿರತಕ್ಕಂಥ ವ್ಯಾಲ್ಯೂನ ಏನು ಮಾಡಿದ್ರು, ಫ್ರೀಕ್ವೆನ್ಸಿಯಿಂದ ಇಂಟು ಮಾಡಿ ಇಲ್ಲಿ ತುಂಬ್ತಾ ಬಂದರು. ತುಂಬಿದ ನಂತರ ಫೈನಲ್ ಆಗಿ -106 ಇಲ್ಲಿ ಆನ್ಸರ್ ಬಂತು. ಸೇಮ್ ಫಾರ್ಮುಲಾ ಹೌದಾ, A ಪ್ಲಸ್ ಸಿಗ್ಮಾ FI/UI ಡಿವೈಡ್ ಬೈ ಸಿಗ್ಮಾ FI ಇಂಟು H ಇದೆ ಅಲ್ವಾ, ಆ ವ್ಯಾಲ್ಯೂ ಇಂಟು H ಮಾಡಿ ಈ ಫಾರ್ಮುಲಾವನ್ನು ಹಾಕಿದ್ರು. ಫಾರ್ಮುಲಾವನ್ನು ಹಾಕಿದ ನಂತರ ಕೂಡ ಆನ್ಸರ್ ಏನು ಬಂತು, ಸೇಮ್ ಬಂತು. ಸರಿ, ಗೊತ್ತಾಯ್ತಾ ಇಲ್ಲಿವರೆಗೂ ಕ್ಲಿಯರಾಗಿ? ಈಗ ಅದೇ ನೀವೇನು ಮಾಡಿರಿ, ನಿಮ್ಗೊಂದು ಹೋಮ್ವರ್ಕು. ಇಲ್ಲಿ H ವ್ಯಾಲ್ಯೂವನ್ನು 10 ಅಂತ ತೊಗೊಂಡು ಮಾಡಿ ಈ ಪ್ರಾಬ್ಲಮನ್ನು. ಡೂ ದ ಸೇಮ್ ಪ್ರಾಬ್ಲಮ್. ಓಕೆ, try this same problem using H equal to 10. ಓಕೆ, H equal to 10 ತೊಗೊಂಡು ಸಾಲ್ವ್ ಮಾಡಿ ನೋಡಿ, ಆನ್ಸರ್ ಸೇಮೇ ಬರುತ್ತೆ. ಸರಿನಾ? ಓಕೆ, ನೀವು ಇದನ್ನು ಟ್ರೈ ಮಾಡಿದ್ರಂದರೆ ನಾನು ಟ್ರೈ ಮಾಡಿದ್ದೀನಿ ಅಂತ ಕಮೆಂಟ್ ಕೂಡ ಮಾಡಿ. ಸರಿ, ಈಗ ಇದು ಮುಗೀತು. ನೆಕ್ಸ್ಟ್ ಏನಿದೆ, ನೆಕ್ಸ್ಟು ಎಕ್ಸರ್ಸೈಸ್ ಇದೆ. ಓಕೆ, ನೆಕ್ಸ್ಟ್ ಏನಿದೆ, ಎಕ್ಸರ್ಸೈಸ್ 13.1. ಓಕೆ, ಎಕ್ಸರ್ಸೈಸ್ 13.1 ಮುಂದೆ ಬರ್ತಾ ಇರ್ತಕ್ಕಂಥ ಲೆಕ್ಚರಲ್ಲಿ ಸಾಲ್ವ್ ಮಾಡೋಣ. ಅಲ್ಲಿವರೆಗೂ ಕೀಪ್ ಪ್ರಾಕ್ಟೀಸಿಂಗ್.